ಓಕೆ, ನೆಕ್ಸ್ಟು ಎಲ್ಲರೂ ಕಾಯ್ತಾ ಇರೋವಂಥದ್ದು ಏನು ಹೇಳಿ? ಫ್ಯಾಷನ್ ಶೋ. ಫ್ಯಾಷನ್ ಅಂದರೆ ಏನನ್ಸುತ್ತೆ? ಅವಳು ತುಂಬ ಫ್ಯಾಷನ್ ಲೇಡಿಪ್ಪ ಅಂತ ಹೇಳಿದ್ರೆ ಹೆಂಗೆ ಅನ್ಸುತ್ತೆ? ವೆಲ್ ಡ್ರೆಸ್ಡ್, ಶಿ ಇಸ್ ಪ್ರೆಸೆಂಟಿಂಗ್ ಹರ್ ಸೆಲ್ಫ್ ರಿಯಲಿ ವೆಲ್ ಅಂತ, ಟ್ರಿಮ್ ಆಗಿ ಬರ್ತಾರೆ, ನೀಟಾಗಿ ಬರ್ತಾರೆ ಅಂತ ಹೇಳ್ತೀವಿ. ಈ ಫ್ಯಾಷನ್ ಶೋ ಅಂತ ಹೇಳಿದ್ರೆ ನಮಗೆ ಸಡನ್ನಾಗಿ ಜ್ಞಾಪಕ ಬರೋದು ಈ ಹೈ ಎಂಡ್ ಫ್ಯಾಷನ್ ಶೋ, ಲೈಕ್ ಕ್ಯಾಟ್ ವಾಕ್ ಥರ ಇರ್ಬೋದು, ಏನೋ ಸ್ಟಿಲಿಟೋಸ್ ಹಾಕೊಂಡು ನಡೆಯೋದು, ಲಿಮೋಸಿನ್ ಶೂಸ್ ಹಾಕೊಂಡು ನಡೆಯೋದು, ದೊಡ್ಡ ದೊಡ್ಡ ಡಿಸೈನರ್ ಫ್ಯಾಷನ್ ಶೋ, ಅದೆಲ್ಲ ಒಂದು ಲೆವೆಲ್ ಜನಕ್ಕೆ ಸೀಮಿತವಾಗಿರುತ್ತೆ. ಆದರೆ ಸಿನಿಮಾನಲ್ಲಿ ಸಿಗುವಂಥ ಫ್ಯಾಷನ್ ನಮ್ಮ ಎಲ್ರಿಗೂ, ಸುಮಾರು ಫ್ಯಾಷನ್ ನಾವು ಸಿನಿಮಾಗಳಿಂದಾನೇ ಆರಿಸ್ಕೊಳ್ಳೋದು ಅಲ್ವಾ? ನಾವು ಹಾಕೊಳ್ಳೋ ಸೀರೆ ಇರ್ಬೋದು, ಬಟ್ಟೆಗಳಿರ್ಬೋದು. ಸೊ ಇವತ್ತಿನ ಫ್ಯಾಷನ್ ಶೋ ರಿಟ್ರೋ ಫ್ಯಾಷನ್ ಶೋ ಅಂದರೆ ಸಿನಿಮಾದ ಒಂದು ಹಿನ್ನೋಟ, ಫ್ಯಾಷನ್ನಿನ ಒಂದು ಹಿನ್ನೋಟದಿಂದ ಬರೋಣ. 60ನೇ ದಶಕದಲ್ಲಿ ಹೇಗಿತ್ತು ಫ್ಯಾಷನ್ನು, 60ರಿಂದ 2010ವರೆಗೂ ಒಂದು ರೀತಿ ಹೇಗೆ ಇವಾಲ್ವ್ ಆಗ್ತಾ ಬಂತು, ಹೇಗೆ ಫ್ಯಾಷನ್ ವಿಕಾಸ ಆಗ್ತಾ ಬಂತು, ಅವ್ರು ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಒಂದೊಂದು ದಶಕದಲ್ಲೂ ಅಂತ ನಾವು ನೋಡೋಣ. ಇನ್ನೊಂದು ಸ್ಪೆಷಲ್ ಅಂತ ಹೇಳಿದ್ರೆ 2010ಇಂದ ಮೇಲೆ ಇನ್ನು 14 ವರ್ಷಗಳು 2K24, ಅಲ್ಲಿ ಆ 14 ವರ್ಷದಲ್ಲಿ ಮೆಗಾ ಫಿನಾಲೆ ಅಂದರೆ ಎಲ್ಲರೂ ಬರ್ತಾರೆ. ಈ ಸ್ಟೇಜ್ ಮೇಲೆ ಸುಮಾರು 100 ಜನ ಸೇರ್ತಾರೆ. 100 ಜನ ಅಂದರೆ ಈ 100 ಜನಕ್ಕೆ ಕೋಆರ್ಡಿನೇಟ್ ಮಾಡೋದು ಎಷ್ಟು ಕಷ್ಟ ಅಂತ ನೀವೇ ಊಹಿಸ್ಬಹುದು. ಸುಮಾರು 70-80 ಜನನ ನೀವು ಪ್ರಾಕ್ಟೀಸ್ ಮಾಡಿಸಿ ಕಡೆಗೆ 100 ಜನ ಬರಬೇಕು ಅಂದರೆ ತುಂಬ ಪ್ರಿಸೈಸ್ ಆ್ಯಂಡ್ ಮೆಟಿಕ್ಯುಲಸ್ ಪ್ಲಾನಿಂಗ್ ಈಸ್ ವೆರಿ ಮಚ್ ಎಲ್ಲ ಬೇಕು, ಮತ್ತು ಪ್ರಾಕ್ಟೀಸ್ ಕರೆಸಬೇಕು. ಇದೆಲ್ಲ ಈ ಒಂದು ಫ್ಯಾಷನ್ ಶೋನ ಒಂದು ಪರಿಕಲ್ಪನೆ, ಕ್ರಿಯೇಟಿವ್ ಐಡಿಯಾ ಇದೆಯಲ್ಲ, ಅದು ಆ ಕಾನ್ಸೆಪ್ಟು, ಅದು ಬಂದು ಸವಿತಾ ರಾವ್ ಅವ್ರಿಗೊಂದು ಜೋರ ಚಪ್ಪಾಳೆ ತಟ್ಟಿ. ಸವಿತಾ ರಾವ್ ಬಹುಮುಖ ಪ್ರತಿಭೆ, ಅವರು ತುಂಬ ಮಲ್ಟಿ ಟ್ಯಾಲೆಂಟೆಡ್. ಅವರು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಮಾಡೆಲಿಂಗ್ ಆಗಿ ಕೆಲಸ ಮಾಡಿದ್ದಾರೆ. ಈ ಥರ ಫ್ಯಾಷನ್ ಶೋಗಳಲ್ಲಿ TV ಏಷ್ಯಾನಲ್ಲಿ ಅವರು ಯಾವುದೋ ಒಂದು ಚಾರಿಟಿ ಶೋ ನೋಡಿದಾಗ ಅದಕ್ಕೆ ಅವರು ಕೆಲಸ ಮಾಡಿದಾಗ ಅನ್ನಿಸ್ತಂತೆ ನಾವು ಸಮುದಾಯಕ್ಕೆ ಎಷ್ಟೆಲ್ಲ ರೀತಿಯಿಂದ ನಾವು ಕೊಡ್ಬೋದು ಅನ್ನೋದು ಅವರಲ್ಲಿರೋ ಆ ಫಿಲಾಂಥ್ರಪಿಕಲ್ ಇದು ಅವ್ರಿಗೆ ಜಾಗೃತವಾಗಿದೆ. ಸೊ ಸವಿತಾ ರಾವ್ ಅವರು ಇವತ್ತಿನ ಫ್ಯಾಷನ್ ಶೋನ ಒಂದು ಸೂತ್ರಧಾರಿ. ಸವಿತಾ ರಾವ್ ಅವರಿಗೆ ನಮ್ಮ ಧನ್ಯವಾದಗಳು. ಹಾಗೂ ಸವಿತಾ ಅವರೇ, ನೀವು ಹೇಗಿದ್ದನ್ನು ಮಾಡಿದ್ರಿ ಅಂತ ಕೇಳಿದಾಗ ಅವ್ರು ಮತ್ತೆ ಹೇಳಿದ್ರು, ಇದು ನಾನು ಒಬ್ಬಳೇ ಅಲ್ಲ, ನನಗೆ ಇವರು ಹರಿತಾ ಭಾಸ್ಕರ್ ಆಮೇಲೆ ದಿವ್ಯಾ ಅವರು ತುಂಬ ಕೋಆಪ್ರೇಟ್ ಮಾಡಿ ನನಗೆ ಹೆಲ್ಪ್ ಮಾಡಿದ್ರು ಅಂತ ಹೇಳಿದ್ರು. ಹೀಗೆ ಬೃಂದಾವನದಲ್ಲಿ ನಾನು ಅನ್ನೋದು ಯಾರೂ ಹೇಳಲಿಲ್ಲ. ಇಷ್ಟು ಜನನ ನಾನು ಮಾತಾಡಿಸ್ಬೇಕಾಗಿ ಬಂತು ಈ ಪ್ರೋಗ್ರಾಮ್ ಮಾಡೋದಕ್ಕೆ ಮುಂಚೆ. ಪ್ರತಿಯೊಬ್ಬರು ನಾನೊಬ್ಳು ಮಾಡಿಲ್ಲ, ನನಗವ್ರು ಸಹಾಯ ಮಾಡಿದ್ರು, ನಾನೊಬ್ಳು ಮಾಡಿಲ್ಲ. ಇದೇ ನಮ್ಮ ಬೃಂದಾವನದ ಬ್ಯೂಟಿ, ಇದೇ ನಮ್ಮ ಅಸ್ಮಿತೆ. ಕಮಾನ್, ಎಲ್ಲರೂ ನಿಮ್ಮ ಕೈನ ತಟ್ಟಿ, ಜೋರಾಗಿ ತಟ್ಟಿ, ಫ್ಯಾಷನ್ ಶೋಗೆ ರೆಡಿಯಾಗಿ. ಇಲ್ಲಿಗೆ ನನಗೆ ಕೊಟ್ಟ ಈ ಕೆಲಸ, ನಿರೂಪಣೆ ಕೆಲಸ ಮುಗೀತು. ಧನ್ಯವಾದಗಳು. ಮತ್ತೆ ಯಾವಾಗಾದ್ರೂ ಭೇಟಿಯಾಗೋಣ. ಗುಡ್ ನೈಟ್. ಮುತ್ತಿನ
ಪರಿಕಲ್ಪನೆ ಕಾಣುವ ಚೆಲುವಿನ ಜಾಲವು ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವು ಆಕಾಶದಿಂದ ಕರೆಗಿಳಿದರಂಬೆ ಆಕಾಶದಿಂದ ಕರೆಗಿಳಿದರಂಬೆ ಇವಳೆ ಇವಳೆ ಚಂದನದ ಗೊಂಬೆ ಇವಳೆ ಇವಳೆ ಚಂದನದ ಗೊಂಬೆ ಚೆಲುವಾದ ಗೊಂಬೆ ಚಂದನದ ಗೊಂಬೆ ನಿನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದೇ ಚಿಂತೆ ತಕೆ ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದೇ ಚಿಂತೆ ತಕೆ ಸೇರಿ ಒಂದಾಗಿ ಹಾಡಿ ಹಾಯಾಗಿ ಇಂದು ಬಾನಾಡಿ ನಾವಾಗಿ ಹಾರಾಡುವ ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ ಇಂದು ನಮ್ಮದೇ ಚಿಂತೆ ತಕೆ ಲಾ 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 ಲಾ. ಬಣ್ಣ ನನ್ನ ಒಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ನೀನಕ್ಕರೆ ಹಸಿರು ಉಲ್ಲಾಸದ ಉಸಿರು ನೂರಾಸೆಯ ಚಿಲುಮೆಯ ಬಣ್ಣ 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 ನನ್ನ ಒಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ ಮಳೆಯು ನಿಂತಿದೆ ಒಟ್ಟಿ ಹೆಣ್ಣು ಬರ್ತಿದೆ ಮಳೆಯು ನಿಂತಿದೆ ಒಟ್ಟಿ ಹೆಣ್ಣು ಬರ್ತಿದೆ ಕಾಲು ದಾರಿಲಿ ನಿಂತ ನೀರಲ್ಲಿ ನಡೆಯುತ್ತಿದ್ದರೆ ನೋಡು ಆಸೆ ಬರ್ತಿದೆ ನಡೆಯುತ್ತಿದ್ದರೆ ನೋಡು ಆಸೆ ಬರ್ತಿದೆ ನಿನ್ನ ನಗುವಿನ ವಿಷಯ ಹಾಕಮ್ಮ ನೀನು ನಕ್ಕರೆ ಮೃಷ್ಟಾನ್ನ ಬೇಡಮ್ಮ ಅಂದಾಗ ಕಸಂ ಅಬು ಕಾ ಹುಕುಂ ಈ ಕಳ್ಳರ ನೋಡಮ್ಮ ಬಾಯ್ ತೆರೆಯೇ ಸೇಸಮ್ಮ ರಾತ್ರಿಯಲ್ಲಿ ಜಾರಿ ಬಿದ್ದ ಚಂದಿರನ ತುಂಡೆ ಚಂದಿರನ ತುಂಡೆ ಚಂದಿರನ ತುಂಡೆ ದೂರದ ಊರಿಂದ ಹಮ್ಮಿರ ಬಂದ ಜರ್ತಾರಿ ಸೀರೆ ತಂದ ಅದರಲ್ಲಿ ಇಟ್ಟಿನಿ ಈ ನನ್ನ ಮನಸ್ಸನ್ನ ಜೋಪಾನ ಜಾಣೆ ಎಂದ ನನಗಂದು ಮೈಯೆಲ್ಲ ಚುಮ್ಮಂತು ಆ ಒಂದು ಕ್ಷಣ ನನ್ನ ಮನ ಎಲ್ಲೋ ತೇಲೋಯ್ತು ನೀ ಮುಡ್ದ ಮಲ್ಲಿಗೆ ಹೂವಿನ ಗಂಧ ಕರತಂತು ಊರಿಂದ ಕಣ್ತುಂಬ ನೋಡಿದಾಗ ಈ ನಿನ್ನ ಅಂದ ಶುರುವಾಯ್ತು ಹೊಸ ಬಂಧ ಯಾವ ಶಿಲ್ಪಿ ಕಂಡ ಕನಸು ನೀನು ಯಾವ ಕವಿಯ ಪ್ರೇಮ ಗೀತೆ ನೀನು ಇಂಥ ಅಂದವನ್ನು ಎಂದು ಕಾಣೆ ನಾನು ಇಂಥ ಅಂದವನ್ನು ಎಂದು ಕಾಣೆ ನಾನು ಇನ್ನು ಎಂದು ಬಿಡನು ನಿನ್ನನು ಯಾವ ಶಿಲ್ಪಿ ಕಂಡ ಕನಸು ನೀನು ಮುತ್ತು ಮುತ್ತು ನೀರಹನಿಯ ತಾಂತನ ಉಲ್ಲಾಸದ ಮೇಲೆ ನೀರಿ ಜೀವನ ಕದಿ ಮುತ್ತು ಮುತ್ತು ನೀರಹನಿಯ
ವಿಲಾಸದ ಮೇಲೆ ನೀರೇ ಚೇತನ ಗತಿ. ಆಹಾ ಇಂಥ ಸ್ಪಂದನ ಕಿಲ್ಲಿ ಮೂಲ ಋತುಮಾನ. ಓಹೋ ಇದೇ ನಿಂಥ ಹೊಸ ಥರ ಚೈತ್ರ ಋತುಗಾನ. ಮೈ ಮನವೇ ಋತು ಋತುಗಳ ಚೇತನ. ರುಕ್ಕಮ್ಮ ನೂರು ಮೂರು ನೋಡಿ ಬಂದೆ ರುಕ್ಕಮ್ಮ. ನೂರರಲ್ಲೂ ನಮ್ಮ ಊರೇ ಊರಮ್ಮ. ರುಕ್ಕಮ್ಮ ನೂರು ಮಾತು ಕೇಳಿ ಬಂದೆ ರುಕ್ಕಮ್ಮ. ನೂರರಲ್ಲೂ ನಮ್ಮ ಮಾತೆ ಮಾತಮ್ಮ. ಹೇ ರುಕ್ಕಮ್ಮ, ಹೇ ರುಕ್ಕಮ್ಮ, ಹೇ ರುಕ್ಕಮ್ಮ, ನಮ್ಮ ಊರ ಊರಮ್ಮ. ಹೇ ರುಕ್ಕಮ್ಮ, ನಮ್ಮ ಮಾತೆ ಮಾತಮ್ಮ. ಊರುಮಿಳ ಊರುಮಿಳ ಊರು ತುಂಬ ನಿನ್ನ ಪರಿಮಳ. ತಾಳಲಾರೆ ನಾನು ತಾಳಲಾರೆ, ನೋಡಿಕೊಂಡೆ ಹೀಗೆ ಮಾಡಲಾರೆ. ತಲೆ ತುಂಬ ನಿನ್ನ ತಳಮಳ ತಳಮಳ. ಊರುಮಿಳ ಊರುಮಿಳ ಊರು ತುಂಬ ನಿನ್ನ ಪರಿಮಳ. ತಾಳಲಾರೆ ನಾನು ತಾಳಲಾರೆ, ನೋಡಿಕೊಂಡೆ ಹೀಗೆ ಮಾಡಲಾರೆ. ತಲೆ ತುಂಬ ನಿನ್ನ ತಳಮಳ ತಳಮಳ. ಊರುಮಿಳ ಊರುಮಿಳ ಊರು ತುಂಬ ನಿನ್ನ ಪರಿಮಳ. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ಲು. ಎಲ್ಲದಕ್ಕೂ ಮಸ್ತು ಅಂದ್ಲು, ಸುಸ್ತುವಾಗಿ ಕುಸ್ತು ಬಿದ್ದೆ. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ನಾನು ನಿನ್ನ ದೋಸ್ತು ಅಂದ್ಲು. ಎಲ್ಲದಕ್ಕೂ ಅಸ್ತು ಅಂದ್ಲು, ಸುಸ್ತುವಾಗಿ ಕುಸ್ತು ಬಿದ್ದೆ. ಚಂದಕ್ಕಿಂತ ಚಂದ ನೀನೆ ಸುಂದರ, ಚಂದಕ್ಕಿಂತ ಚಂದ ನೀನೆ ಸುಂದರ. ನಿನ್ನ ನೋಡ ಬಂದ ಭಾನುಚಂದಿರ, ನಿನ್ನ ನೋಡ ಬಂದ ಭಾನುಚಂದಿರ. ಅಂದ ಚಂದವು ನೀನೇ ಅಂದನು, ಅಂದ ಚಂದವು ನೀನೇ ಅಂದನು. ಚಂದ ಅಂದ ಅಂದ ಚಂದ ಚಂದುಳ್ಳಿ ಚೆಲುವೆ, ಓ ನನ್ನ ಒಲವೇ. ಚಂದಕ್ಕಿಂತ ಚಂದ ನೀನೆ ಸುಂದರ, ಚಂದಕ್ಕಿಂತ ಚಂದ ನೀನೆ ಸುಂದರ. ಕುಣಿತು ಬಾರೆ, ಒಲಿದು ಒಲಿದು ಬಾರೆ. ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ. ಜೀವಕ್ಕೆ ಜೀವ ತಂದವಳೆ, ಜೀವಕ್ಕಿಂತ ಸನಿಹ ಬಾರೆ. ಒಲವೇ ವಿಸ್ಮಯ, ಒಲವೇ ವಿಸ್ಮಯ. ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ. ಹುಚ್ಚು ಹುಡುಗ ನೀನು, ಬಿಚ್ಚಿ ಹೇಳಲೇನು, ಜೀವಕ್ಕೆ ರೆಕ್ಕೆ.
ಪ್ರಪಂಚನೇ ಒಂದು ರೌಂಡು ಹಾಕಂಬಂದ್ರು ಇಂಥ ಚೆಲುವೆ ಸಿಗಕ್ಕಿಲ್ಲ. ಇವಳ ಅಂದ ವರ್ಣಿಸೋಕೆ ಒಂದು ಜನ್ಮ ಸಾಲಕ್ಕಿಲ್ಲ. ಶಾನೆ ಟಾಪಗೌಳೆ ನಮ್ಮೊಳಗೆ, ಶಾನೆ ಟಾಪಗೌಳೆ, ಶಾನೆ ಟಾಪಗೌಳೆ ನಮ್ಮೊಳಗೆ, ಶಾನೆ ಟಾಪಗೌಳೆ. ಚಿಟ್ಟ ಕೆಂಡವ ಕಟ್ಟು ಬಿಚ್ಚಿಟ್ಟ ಗಂಡನ ಧೀರ ಕಣಕಣವನ್ನು ಅಡಿಮುಡಿಯನ್ನು ಕೆಳಗಿ ರೋಷ ಬಿಚ್ಚಿಟ್ಟ ಎಂಟರ ಶೂರ ಕಲಿಕುಲ ಕೆಳಗಿ ಕಳವಾಳ ಕೆಳಗಿದ ಶೂರ ಈ ಸುಲ್ತಾನ. ಬಿಚ್ಚಿಟ್ಟ ಗಂಡದ ಧೀರ ಕಣಕಣವನ್ನು ಅಡಿಮುಡಿಯನ್ನು ಕೆಳಗಿ ರೋಷ ಬಿಚ್ಚಿಟ್ಟ ಎಂಟರ ಶೂರ ಕಲಿಕುಲ ಕೆಳಗಿ ಕಳವಾಳ ಕೆಳಗಿದ ಶೂರ ಈ ಸುಲ್ತಾನ. ಕಲಿಕುಲ ಕೆಳಗಿ ಕಳವಾಳ ಕೆಳಗಿದ ಶೂರ ಈ ಸುಲ್ತಾನ. ಧೀರ 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 ಈ ಸುಲ್ತಾನ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ. ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಈಸಗಾಳಿ ತೂಗೋ ಪೈರು ಭೂಮಿ ನಗಲೆಂದೇ, ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ.
ಬಲೆಗೆ ಬಿದ್ದಾಗ ನೀ ಅರಿವೇ ಸಂಚು. ಫ್ಯಾಷನ್ ಶೋ ತುಂಬಾ ಚೆನ್ನಾಗಿತ್ತಲ್ಲ. ಸವಿತಾ, ದಿವ್ಯಾ, ಹರಿತಾ
ಅನನ್ಯ ಕಟ್ಟಿಮನಿ ತುಂಬಾ ಸಹಾಯ ಮಾಡಿದ್ದಾರೆ ಇದಕ್ಕೆ. ಇದರ ಕಾನ್ಸೆಪ್ಟ್ ಕ್ರಿಯೇಟರ್ ಶ್ರೀಮತಿ ಸವಿತಾ ರಾವ್ ಅವರು, ಅವ್ರಿಗೊಂದು ದೊಡ್ಡ ಚಪ್ಪಾಳೆ. ಇದರ ಹಿಂದೆ ತುಂಬಾ ಕೆಲಸ ಮಾಡಿದ್ದಾರೆ.